ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ. ಖಂಡಿತ ಎಂಡ್ವರೆಗೂ ನೋಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಕಾಯಿ ತುರಿದಿದ್ನ ಅದು ಹಾಗೆ ಬಿಟ್ಟಿದ್ದೆ ಪ್ಲೇಟಲ್ಲಿ. ಸೊ ಅದನ್ನು ಕೂಡ ನಾನು ಇವಾಗ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ, ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಹುಳ್ಳಿಕಾಳಲ್ಲಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಡೆಫಿನೆಟಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದೊಂಥರ ಹಳ್ಳಿ ಕಡೆ ಮಾಡೋವಂಥ ರಸಮ್ ಅಂತ ಹೇಳ್ಬೋದು. ನಮ್ಮ ಅಪ್ಪನ ಫೇವ್ರೆಟ್ ರಸಮ್ಮು. ಯಾವಾಗಲೂ ರಸಮ್ ಬೇಕು ಅಂದರೆ ಹುಳ್ಳಿಕಾಳು ರಸಮೇ ಕೇಳೋರು ಅವರು. ಸೊ ಇದು ನೆನವೇನು ಅಂದರೆ ಬಸ್ಸಾರು ಮಾಡಿರೋದು ಹುಳ್ಳಿಕಾಳಲ್ಲಿ. ಸೊ ಕಾಳನ್ನ ತಿನ್ನಲ್ಲ ನಮ್ಮ ಮನೇಲಿ, ಅದರಿಂದ ನಾನು ಈ ರೀತಿ ರಸಮ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಕಾಳಿಗೆ ಸ್ವಲ್ಪ ನೀರು ಹಾಕ್ಕೊಬೇಕು. ಒಂದು ಟೊಮೊಟೊ, ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡು ಒಂದು 4ರಿಂದ 5 ವಿಸಿಲ್ವರೆಗೂ ತೊಗೋಬೇಕು. ಸೊ ಹುಳ್ಳಿಕಾಳು ಬೇಯೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದರಿಂದ ಒಂದು 4ರಿಂದ ಒಂದು 5 ವಿಸಿಲ್ ಅಂತೂ ಮಿನಿಮಮ್ ತೊಗೊಳ್ಳೇಬೇಕಾಗುತ್ತೆ. ಅಷ್ಟರಲ್ಲಿ ಸಾಂಬಾರಿಗೆ ನಾವು ಒಂದು ಬದನೆಕಾಯಿನ ಯೂಸ್ ಮಾಡಿ ನಾನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬದನೆಕಾಯಿ ಆಲ್ಮೋಸ್ಟ್ ಬೇಳೆ ಸಾರು ಅಂದರೆ ಯಾರು ಬದನೆಕಾಯಿ ಆ ಥರ ಹಾಕೋದಿಲ್ಲ. ನಾನು ಬೇಳೆ ಸಾರಿಗೆ ಕೂಡ ಬದನೆಕಾಯಿ ಹಾಕ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸಾರು ಕೂಡ ಗಟ್ಟಿಯಾಗಿ ಬರುತ್ತೆ. ಟೇಸ್ಟು ಒಂದು ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬರೀ ಬದನೆಕಾಯಿನ ತಿನ್ನಲ್ಲ ಅನ್ನೋರು ಈ ರೀತಿ ಬೇಳೆ ಸಾರು ಜೊತೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 3 ಬದನೆಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರು, ಆಲ್ಮೋಸ್ಟ್ ಎಲ್ಲ ಬೇಳೆ ಸಾರಿಗೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಹಾಕ್ಕೋಬೇಕು. ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದು ಬೇಳೆ ಮತ್ತು ಬದನೆಕಾಯಿ ಹಾಕಿದ್ದೀವಲ್ಲ ಅದು ಮುಳುಗೋವರೆಗೂ ನೀರನ್ನ ಹಾಕ್ಕೋಬೇಕು. ಜಾಸ್ತಿ ಏನು ಬೇಕಾಗಿಲ್ಲ. ಇಷ್ಟು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ಬಂದ್ಬಿಟ್ಟು 2 ವಿಸಿಲ್ ತೊಗೊಂಡ್ರೆ ಸಾಕಾಗುತ್ತೆ. ನಾನು 2 ಕೂಡ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹುಳ್ಳಿಕಾಳು ಬೇಯ್ತಾ ಇದೆ, ಹಾಗೆ ಸಾಂಬಾರು ಕೂಡ ಬೇಯ್ತಾ ಇದೆ. ಸೊ ಅಟ್ ಎ ಟೈಮ್ 2 ಕೂಡ ರೆಡಿ ಆಗುತ್ತೆ. ನಮಗೆ ಸಾಂಬಾರು, ರಸಮ್ಮು. ಈ ರಸಮ್ ಏನು ಗೊತ್ತಾ, ಸೊ ಇವತ್ತಿನಗಿಂತನೂ ನಾಳೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇದಕ್ಕೆ ನಾನು ಮೇಯ್ನ್ ಯೂಸ್ ಮಾಡೋದು ಬಂದ್ಬಿಟ್ಟು ಸಾಂಬಾರು ಈರುಳ್ಳಿನ ಯೂಸ್ ಮಾಡ್ತೀನಿ. ಅದು ಒಂದು ಸ್ವಲ್ಪ ಬಿಡಿಸೋದು ಸ್ವಲ್ಪ ಕಷ್ಟ. ಹಾಗೆ ನೋಡ್ತಿರ್ಬೋದು ಪುದೀನ ಕೊತ್ತಂಬರಿ ಇತ್ತಲ್ಲ, ಇವಾಗ ಚಳಿಗಾಲ ಅಲ್ವಾ, ಸುಮ್ಮನೆ ಯಾಕೆ ಕಮ್ಮಿಗೂ ಸಿಗುತ್ತೆ, ಸುಮ್ಮನೆ ಯಾಕೆ ಫ್ರಿಜ್ಜಲ್ಲಿ ಇಡೋದು, ಇಷ್ಟಿಷ್ಟಪ್ಪ ಇಡೋಕ್ಕೆ ಜಾಗನೂ ಇರಲ್ಲ ಅಂತಂದ್ಬಿಟ್ಟು ನಾನು ಈ ರೀತಿ ನಾನು ಚಳಿಗಾಲದಲ್ಲಿ ಈ ಥರ ಸ್ಟೋರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. 1 ವೀಕ್ವರೆಗೂ, ಅಂದರೆ ನೀರು ಚೇಂಜ್ ಮಾಡ್ತಾ ಇರಬೇಕು. ಅಷ್ಟರಲ್ಲಿ ಸಾಂಬಾರು ಈರುಳ್ಳಿ ಏನಿದೆಯಲ್ಲ ಅದು ಬಿಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಅಷ್ಟನ್ನ ಬಿಡಿಸ್ಕೊಂಡು ರೆಡಿ ಕೂಡ ಮಾಡ್ಕೊಂಡಿದ್ದಾಯಿತು. ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಪೆಪ್ಪರು, ಜೀರಿಗೆ ಇರಲೇಬೇಕು. ಸೊ ಇವತ್ತು ನಾನು ಜೆಪ್ಟೋದಲ್ಲಿ ಇದು ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ, ಇದು ಸಾಂಬಾರಿಗೆ ಆ ಥರ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ತರಿಸಿದ್ದೆ. ಫಸ್ಟ್ ಇವಾಗ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1-2 ಗಡ್ಡೆ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಒಂದು 5 ಚಿಕ್ಕದಲ್ವ, 5 ಈರುಳ್ಳಿನ ಸೇರಿಸಿದ್ದೀನಿ. ಕರ್ಬೇವಿನ ಸೊಪ್ಪು ಅಂದರೆ ನಂಗೆ ತುಂಬಾ ಇಷ್ಟ. ಸೊ ಅದರಿಂದ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು. ಆಬ್ವಿಯಸ್ಲಿ ನಮ್ಮ ಮೇಜರ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರು 1 ಸ್ಪೂನು, 1.5 ಸ್ಪೂನ್ ಪೆಪ್ಪರು, 1.5 ಸ್ಪೂನು ಜೀರಿಗೆ. ಇಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇಲ್ಲೇ ಇತ್ತಲ್ಲ ಅನ್ನೋಕ್ಕೋಸ್ಕರ ಹಾಕ್ತೆ ಅಷ್ಟೇ. ಇದನ್ನು ಹಾಕ್ಬಿಟ್ಟು ಈ ಥರ ತರಿಯಾಗಿ ಪರ್ಫೆಕ್ಟಾಗಿರುವಂಥ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಈ ಪೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮಿಸ್ ಮಾಡದೆ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಮ್ಮ ಟೊಮೊಟೊ, ಹುಳ್ಳಿಕಾಳು ಏನಿತ್ತಲ್ಲ ಅದೆಲ್ಲ ಬೆಂದಿತ್ತು. ಇದು ಹುಣಸೆಹಣ್ಣು ಹಾಕೋದ್ರಿಂದ ಬೇಯಲ್ಲ ಅನ್ಕೊತಾರೆ. ಅದರಿಂದ ನಿಮ್ಗೆ ಬೇಯಲ್ಲ ಅಂತ ಡೌಟ್ ಇದ್ದರೆ ಒಂದು 4-5 ವಿಸಿಲ್ ಎಕ್ಸ್ಟ್ರಾನೇ ತೊಗೊಳ್ಳಿ. ಅಂದರೆ ಒಂದು 7ರಿಂದ 8 ವಿಸಿಲ್ ತೊಗೊಳ್ಳೋದು. ಎಷ್ಟೇ ಸ್ಮ್ಯಾಶ್ ಆದರೂ ತುಂಬಾ ಚೆನ್ನಾಗಿರುತ್ತೆ. ಆ ಥರ ಏನು ಟೇಸ್ಟ್ ಚೇಂಜ್ ಆಗೋದೇನು ಇರಲ್ಲ. ನಾನು ಸ್ವಲ್ಪ ಎಕ್ಸೆಸ್ ನೀರೇನಿತ್ತಲ್ಲ ಅದನ್ನು ಸಪ್ರೇಟ್ ಮಾಡಿಕೊಂಡು ಇವಾಗ ಅದನ್ನು ಪೇಸ್ಟ್ ಮಾಡಿಕೊಂಡೆ. ಯಾಕಂದರೆ ಇನ್ನೂ ಅಷ್ಟೇನು ಬೆಂದಿರಲಿಲ್ಲ ಅದು 5 ವಿಸಿಲ್ ಕೊಟ್ಟರು, ಯಾಕಂದರೆ ಹುಣಸೆಹಣ್ಣು ಹಾಕಿದ್ವಲ್ಲ ಅದಕ್ಕೆ. ಸೊ ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡೆ. ನಿಮಗೆ ಬೇಡ ಈ ಥರ ಪೇಸ್ಟ್ ಮಾಡಿ ಅಂತಂದರೆ ನೀವು ಸೋಸ್ಕೊಬೋದು. ಇದನ್ನು ಆಪ್ಷನ್ ನಿಮಗೆ ಬಿಟ್ಟಿದ್ದು. ಸೋಸಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಇದಕ್ಕೆ ಸಿಂಪಲ್ ಸೂಪರ್ ಒಗ್ಗರಣೆ ಕೊಡೋಣ. ಫಸ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಗುಂಡು ಮೆಣಸಿನ್ಕಾಯಿ, ಇದನ್ನು ಒಂದು ಸ್ವಲ್ಪ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಅದರಲ್ಲಿರೋ ಫ್ಲೇವರ್ ಬಿಟ್ಕೋಬೇಕಲ್ಲ, ಇಲ್ಲಾಂದರೆ ಅದು ಓಪನ್ ಆಗಿಲ್ಲ ಅಂದರೆ ಫ್ಲೇವರ್ ಬಿಟ್ಕೊಳ್ಳಲ್ಲ ಅಂತ. ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನಾವು ಆವಾಗಲೇ ಸಾಂಬಾರು ಈರುಳ್ಳಿದು ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಹಸಿ ಸ್ಮೆಲ್ ಇರಬಾರ್ದಲ್ಲ ಈರುಳ್ಳಿದು. ಅದರಿಂದ ಸ್ವಲ್ಪ ಅರಿಶಿನ ಪುಡಿನ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬಟ್ ನಮ್ಮ ಮನೆಯಲ್ಲಿ ಆಯಿಲ್ ಅಂತಂದರೆ ಸ್ವಲ್ಪ ದೂರ, ಅದಕ್ಕೋಸ್ಕರ ನಾನು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಗ್ಗರಣೆ ಬೇಯಬೇಕು ಅಂತಂದರೆ ಆಯಿಲ್ ಬೇಕೇ ಬೇಕಲ್ವಾ, ಅದರಿಂದ. ಸೊ ಇವಾಗ ಪರ್ಫೆಕ್ಟಾಗಿ ನಮ್ಮ ಆನಿಯನ್ ಪೇಸ್ಟ್ ಇದೆ ಅದೆಲ್ಲ ಬೆಂದಿದೆ. ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಹುಳ್ಳಿಕಾಳು, ಟೊಮೊಟೊ, ಹುಣಸೆಹಣ್ಣಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು.
ಸೇರಿಸ್ಬಿಟ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಜಾಸ್ತಿ ಇದ್ರೂ ಪರವಾಗಿಲ್ಲ, ಯಾಕೆಂದರೆ ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಇದು ಎಷ್ಟು ಕುದಿಸ್ತಾ ಇರ್ತೀರೋ ಅಷ್ಟು ರುಚಿಯಾಗಿರುತ್ತೆ ಈ ರಸಮು. ಒಂದು ಸತಿ ಟ್ರೈ ಮಾಡಿ. ನಾನು ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂತಂದರೆ ರಸಮ್ ಪೌಡರ್ನ ಸೇರಿಸ್ಕೊಬೋದು. ನಾನು ಎಕ್ಸ್ಟ್ರಾ ರಸಮ್ ಪೌಡರ್ನ ನಾನೇನು ಸೇರಿಸ್ಕೊಳ್ತಾ ಇದ್ದೆ, ಯಾಕಂದರೆ ನಾನು ಆಲ್ರೆಡಿ ಪೇಸ್ಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಕರ್ಬೇವಿನ ಸೊಪ್ಪು ಆಗಿರ್ಬೋದು, ಜೀರಿಗೆ, ಮೆಣಸು ಎಲ್ಲನೂ ಕೂಡ ನಾನು ಅದಕ್ಕೆ ರಸಮ್ ಪೌಡರ್ ಏನು ಸೇರಿಸ್ತಾ ಇಲ್ಲ. ನೀವು ಇದ್ದರೆ ನೀವು ಸೇರಿಸ್ಕೊಬೋದು, ಚೆನ್ನಾಗೇ ಇರುತ್ತೆ. ನನ್ನ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಖಾರದ ಪುಡಿ ಸೇರಿಸ್ಕೊಂಡು ಅದನ್ನು ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ನಾವು ಬದನೆಕಾಯಿ ಬೇಳೆ ಸಾರು ಏನಿದೆಯಲ್ಲ, ಇದು ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ಇದೊಂದು ಸ್ವಲ್ಪ ಕೈಯಲ್ಲೇ ತಿರ್ಸ್ಕೊಳ್ತಾ ಇದ್ದೀನಿ, ಅಂದರೆ ಈ ಥರ ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡಿಕೊಂಡೆ ಪರ್ಫೆಕ್ಟಾಗಿ ಆಗುತ್ತೆ. ಈ ಸಾಂಬಾರನ್ನ ಒಂದು ಸತಿ ಬದನೆಕಾಯಿ ಹಾಕ್ಬಿಟ್ಟು, ತುಂಬ ಜಾಸ್ತಿ ಜನ ಇರ್ತಾರಲ್ಲ ಆವಾಗ ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು, ಖಾರ, ಹುಳಿ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಸೊ ಇದು ಕೂಡ ಪೇಸ್ಟ್ ಅದೇ ಮಸ್ಕೊಂಡಿದ್ದಾಗಿತ್ತು. ಇವಾಗ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡೋಣ. ಇದಕ್ಕೂ ಕೂಡ ಸಿಂಪಲಾಗಿ ಒಂದು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ. ಸಿಂಪಲ್ ಒಗ್ಗರಣೆ ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇರುತ್ತೆ. ಇದಕ್ಕೂ ಕೂಡ ಅಷ್ಟೇ ಒಂದು ಹೊಸ ಇಂಗ್ರೀಡಿಯೆಂಟ್ ಮನೆಗೆ ಬಂತು ಅಂದರೆ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ನಾನು ಕೂಡ ಅದೇ ಥರ ಮೆಣಸಿನ್ಕಾಯಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು, ಸ್ವಲ್ಪ ಸಾಂಬಾರು ಈರುಳ್ಳಿನೇ ಇದಕ್ಕೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ಫ್ರೈ ಆಗೋ ಅಷ್ಟರಲ್ಲಿ ನೋಡ್ಬೋದು ನಮ್ಮ ರಸಮ್ ಉಕ್ಕಿತ್ತು, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕುದೀತಾ ಇದೆ. ಇದು ಎಷ್ಟು ಚೆನ್ನಾಗಿ ಎಷ್ಟು ಕುದ್ರೂ ಟೇಸ್ಟ್ ಅಂತೂ ಇನ್ನೂ ಜಾಸ್ತಿ ಆಗುತ್ತೆ, ಅಂತೂ ಕಮ್ಮಿ ಅಂತೂ ಆಗಲ್ಲ. ಆಲ್ಮೋಸ್ಟ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ನಾನು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಅಂದರೆ ಕಮೆಂಟ್ ಮಾಡಿ ಆಯಿತಾ. ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಯಾಕಂದರೆ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಸ್ಕೊಂಡಿರುವಂಥ ಬದನೆಕಾಯಿ ಮತ್ತು ಬೇಳೆನ ಹಾಕ್ಬಿಟ್ಟು, ಇದು ನಾನು ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳ್ಳಲ್ಲ, ಅಂದರೆ ತೆಳ್ಳಗೆ ಮಾಡ್ಕೊಳ್ಳಲ್ಲ, ಗಟ್ಟಿಯಾಗೇ ಇರುತ್ತೆ. ಯಾಕಂದರೆ ನಾವು 3 ಜನ ಆಗಿರೋದ್ರಿಂದ. ನೀವು ಜಾಸ್ತಿ ಜನ ಇದ್ದರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರು ಟೇಸ್ಟ್ ಏನು ತುಂಬ ಚೆನ್ನಾಗಿರುತ್ತೆ. ನಮ್ಮ ರಸಮ್ ಕುದೀತಾ ಇದೆ, ಸಾಂಬಾರು ಕೂಡ ಒಗ್ಗರಣೆ ಆಯಿತು. ಪರ್ಫೆಕ್ಟಾಗಿ ನೋಡ್ಬೋದು, ಒಂದು ಹಾಫ್ ಆನ್ ಅವರಲ್ಲಿ ಎರಡೂ ಕೂಡ ರೆಡಿ ಆಗಿಬಿಡುತ್ತೆ. ಈ ರಸಮ್ನ ಈ ಚಳಿಗಾಲದಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಈ ಚಳಿಗಾಲದಲ್ಲಂತೂ ಈ ರಸಮ್ ಮಸ್ಟ್ ಆ್ಯಂಡ್ ಶುಡ್ ಒಂದು ಸತಿನಾದರೂ ಟ್ರೈ ಮಾಡಲೇಬೇಕು. ಯಾಕಂದರೆ ಬಿಸಿ ಬಿಸಿ ರಸಮ್ ಜೊತೆಗೆ ರೈಸ್ ಹಾಕ್ಕೊಂಡು ಸೈಡಿಗೆ ಏನಾದರೂ ಪಲ್ಯ ತೊಗೊಂಡು ತಿಂತಾ ಇದ್ರೆ ಆಸಮ್ಮಾಗಿರುತ್ತೆ. ನೆಕ್ಸ್ಟ್ ಡೇಗೆ ಆ ರಸಮ್ನ ಟೇಸ್ಟ್ ಮಾಡಿ, ನೀವು ಖಂಡಿತ ಮರೆಯೋದೇ ಇಲ್ಲ ಟೇಸ್ಟು. ಎರಡೂ ಕೂಡ ಕುದೀತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನಮ್ಮ ಬಿಸಿ ಬಿಸಿ ರಸಮ್ ಕೂಡ ರೆಡಿ ಆಯಿತು. ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಇದನ್ನು ಆಫ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಪ್ಪನ ಫೇವ್ರೇಟ್, ನಾನು ಆವಾಗಲೇ ಹೇಳಿದಾಗೆ ನಮ್ಮ ಅಪ್ಪನ ಫೇವ್ರೇಟ್ ರಸಮು. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಸೊ ಎರಡು ಕೂಡ ಕುದೀತಾ ಇತ್ತು, ಪರ್ಫೆಕ್ಟ್ ಅಂತ ಅನಿಸ್ತು. ರೈಸ್ ಸೈಡಲ್ಲಿ ಇಟ್ಕೊಂಡಿದ್ದೆ ನಾನು ಆಲ್ಮೋಸ್ಟ್ ಎಲ್ಲಾನು. ರೈಸ್ ರೆಡಿ ಆಯಿತು, ರಸಮ್ ರೆಡಿ ಆಯಿತು. ಹೋಗ್ಬಿಟ್ಟು ಅಷ್ಟರಲ್ಲಿ ವಚ್ಚುನ ಪಿಕಪ್ ಮಾಡ್ಕೊಂಡು ಬರಬೇಕು. 3 o'clockಗೆ ಬಿಡ್ತಾರೆ. ಸೊ ಅಷ್ಟರಲ್ಲಿ ನಾನೆಲ್ಲ ಕುಕ್ಕಿಂಗ್ ಎಲ್ಲ ಮುಗಿಸಿ 3 o'clock ಆಗಿತ್ತು. ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಬಂದೆ. ಹೊಚ್ಚುಗೆ ಬಿಸಿ ಬಿಸಿ ರಸಮ್ ಮತ್ತು ಸಾಂಬಾರು ಮಾಡಿದ್ನಲ್ಲ, ಇವತ್ತು ನಾಲ್ಕು ನನಗೆ ಜಾಸ್ತಿ ಹೊಟ್ಟೆ ಇಶ್ಯೂ ಇಲ್ಲ, ನನಗೇನಾದರೂ ಮಾಡಿಕೊಡು ಅಂತ ಕೇಳಿದ್ರು. ಸೊ ನಾನು ಅದಕ್ಕೆ ಪನ್ನೀರ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೆ. ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗ್ಲೂ. ಸೊ ಒಂದು ಸ್ವಲ್ಪ ಆನಿಯನ್ ಸೇರಿಸ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಹಸಿಯಾಗಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಟೈಮಲ್ಲಿ ನೀವು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಬೋದು. ಸಿಂಪಲ್ಲಾಗಿ ನಾನು ಫ್ರೈ ಮಾಡಿಕೊಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಪ್ರೋಟೀನ್ ಆಗಿರೋದ್ರಿಂದ. ಇದು ಈ ಮಸಾಲೆ ಬಂದ್ಬಿಟ್ಟು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಆಮ್ಚೂರ್ ಪೌಡರ್, ಇಷ್ಟನ್ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಶೇರ್ ಮಾಡಬೇಕಾಯಿತು, ಬಟ್ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಎವ್ರಿ ಟೈಮ್ ಮಾಡ್ತಾನೆ ಇರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟು ಶೇರ್ ಮಾಡ್ತೀನಿ. ಸೊ ಪನ್ನೀರ್ನು ಸ್ವಲ್ಪ ಫ್ರೈ ಆದರೆ ತುಂಬ ಕ್ರಂಚಿ ಆಗುತ್ತೆ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಪೇಸ್ಟ್ ಏನಿದೆ ಅದನ್ನೆಲ್ಲನೂ ಕೂಡ ನೀಟಾಗಿ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೇನೋ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಚಾಟ್ ಮಸಾಲದಲ್ಲಿ ಉಪ್ಪಿರುತ್ತಲ್ಲ ಅದೇ ಸಾಕಾಗುತ್ತೆ. ಸೊ ಮಕ್ಕಳಾಗೆ ನಾವು ಬಿಸಿ ಬಿಸಿ ಮಾಡಿದ್ದೀನಿ ತಿನ್ನಮ್ಮ ಅಂದರೆ, ಇಲ್ಲ ಮಮ್ಮಿ ನನಗೆ ಬೇಡ ಅಂತ ಹೇಳಿದ್ಲು. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪನ್ನೀರ್ ಅಂತೂ ಇಟ್ಟಿರ್ತೀನಿ. ನಾನು ಯಾವಾಗಲೂ ಪನ್ನೀರ್ ಇಟ್ಟಿರ್ತೀನಿ, ನಾನೇ ಮಾಡ್ತೀನಿ ಮನೇಲಿ. ಈ ಸತಿ ನಂದಿನಿ ಅವ್ರದ್ದು ಪನ್ನೀರ್ನ ತೊಗೊಂಡು ಬಂದಿದ್ದೆ 1/2 kg ಅಷ್ಟು. ಸೊ ನಾವು ಪನ್ನೀರ್ ಜಾಸ್ತಿ ತಿಂತಾ ಇರ್ತೀವಿ. ಪನ್ನೀರ್, ಮಶ್ರೂಮು, ನಮಗೆ ಸೋಯಾ ಜಂಕ್ಸು ಆ ಥರ ಎಲ್ಲ ತುಂಬಾ ಇಷ್ಟಪಡ್ತೀವಿ ವೆಜ್ಜಲ್ಲಿ. ಸೊ ನೋಡ್ತಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಒಂದು 5 minutesಲ್ಲಿ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಪನ್ನೀರ್ ಅಂದರೆ ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ.
ಅದಾದಮೇಲೆ ಇನ್ನು ವಚ್ಚು ಊಟ ಮಾಡಲ್ಲ ಅಂದ್ಲಲ್ಲ, 3 o'clock ಬರ್ತೀನಿ ಅಂತಂದರೆ ನಾನು ಅವಳಿಗೋಸ್ಕರ ವೇಟ್ ಮಾಡ್ತಿರ್ತೀನಿ, ಊಟ ಮಾಡಲ್ಲ. ಸೊ ಸರಿ ನಾನು ಆದರೂ ಊಟ ಮಾಡೋಣ ಅಂತ ಹಾಕ್ಕೊತಾ ಇದ್ರೆ ನನಗೂ ಕೂಡ ಸ್ವಲ್ಪ ಹಾಕ್ಕೊಡು ಮಮ್ಮಿ ಅಂತ ಕೇಳಲು. ಸರಿ ಅಂತ ಅಂದ್ಬಿಟ್ಟು ಸಾಂಬಾರ್ ಜೊತೆ ನಾನು ಇವತ್ತು ಹಾಕ್ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ರೈಸ್ ಆಗಿತ್ತು. ಈ ಚಳಿಗೆ ತುಂಬಾ ಚೆನ್ನಾಗಿರೋವಂಥ ರಸಮ್ ಗೈಸ್. ತುಂಬ ಹಳೆ ಕಾಲದಲ್ಲಿ ಜಾಸ್ತಿ ಈ ಥರ ರಸಮ್ಗಳನ್ನ ಪ್ರಿಪೇರ್ ಮಾಡ್ಕೊಂಡು ತಿಂತಾಯಿದ್ರು. ಚಳಿಗೆ ಬಾಡಿ ಕೂಡ ಬಿಸಿ ಆಗುತ್ತೆ, ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಬಿಸಿ ಬಿಸಿ ಬದನೆಕಾಯಿ ಬೇಳೆ ಸಾರು ಒಂದ್ಸತಿ ಟ್ರೈ ಮಾಡಿ. ಇದನ್ನು ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತಂದರೆ ಈಸಿಯಾಗಿ ಆಗುತ್ತೆ. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ಈ ಹುಳ್ಳಿಕಾಳು ರಸಮ್ನ ಟ್ರೈ ಮಾಡಿದೆ, ಖಂಡಿತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಸೊ ನಾನು ಇವತ್ತು ಈವ್ನಿಂಗ್ ಕಾಫಿನೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಸಿಂಪಲ್ ವ್ಲಾಗ್ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ವಚ್ಚುನ್ ಕೇಳ್ತಾ ಇದ್ದೀನಿ, ಪನ್ನೀರ್ ನಿನಗೋಸ್ಕರ ಮಮ್ಮಿ ಅಂತ ಹೇಳ್ಬಿಟ್ಟು ಪನ್ನೀರೆಲ್ಲ ತಿಂದು ಊಟ ಮಾಡ್ತಿದ್ದಾಳೆ. ಓಕೆ ಗೈಸ್, ಐ ಹೋಪ್ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್.